permutation and combination class 8 previous class ಅಲ್ಲಿ combination problems ಮಾಡ್ತಾ ಇದ್ವಿ. ಸೇಮ್ ಟೈಪ್ ಪ್ರಾಬ್ಲಮ್ಸ್ನ ಈ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀವಿ. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 18. A committee of 7 has to be formed. A committee of 7 has to be formed from 9 boys and 4 girls. From 9 boys and 4 girls. In how many ways can this be done? In how many ways can this be done? Then the committee consists of exactly 3 girls. Exactly 3 girls. At least 3 girls. At least 3 girls. At most 3 girls. ಇದನ್ನು ಇಂಪಾರ್ಟೆಂಟ್, ಎಕ್ಸಾಮಿಗೆ 5 ಮಾರ್ಕಿಗೆ ಕೇಳ್ಬೋದು. ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ಕೊಂಡಾಗೆ ಮಾಡಬೇಕು. ನೋಡಿ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಅಂತ ಹೇಳಿದ್ರೆ 3 ಗರ್ಲ್ಸ್ ಇರಬೇಕು, ರಿಮೈನಿಂಗ್ ಬಾಯ್ಸ್ ಇರಬೇಕು. ಟೋಟಲ್ ಕಮಿಟಿಯಲ್ಲಿ ಎಷ್ಟು ಮೆಂಬರ್ಸ್ ಇರಬೇಕು? 7 ಅಲ್ಲ, ಅಂದರೆ 3 ಗರ್ಲ್ಸ್ ಆಯಿತು ಅಂದರೆ 4 ಬಾಯ್ಸ್ ಆಗುತ್ತದ ಹೇಳಿರೋದು. ಎಕ್ಸಾಕ್ಟ್ಲಿ 3 ಗರ್ಲ್ಸ್. ನೋಡಿ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಅಂತ ಹೇಳಿದ್ರೆ 3 ಗರ್ಲ್ಸ್ ಇರಬೇಕು, ನೆಕ್ಸ್ಟ್ 4 ಬಾಯ್ಸ್ ತಗೋಬೇಕಲ್ಲ, ಯಾಕಂದರೆ ಟೋಟಲ್ 7 ಅಂತ ಹೇಳಿದ್ದಾನೆ. ಹೋದಾಗ ನಾವಿಲ್ಲಿ ವಿ ಹ್ಯಾವ್ ಟು ದ ನಂಬರ್ ಆಫ್ ವೇಸ್ of selecting three girls from 4 is ಏನು ಬರೀಬೋದು? 4C3 ಆಗುತ್ತೆ. ಹೌದಾ? ನೋಡಿ 4C3 ಹೇಗೆ ಬರ್ತೀವಿ? 4 ಮೈನಸ್ 3 ಅಥವಾ 4C1 ಅಂತ ಹೇಳಿದ್ರೆ ಡೈರೆಕ್ಟಾಗಿ 4 ಅಥವಾ 4 ಇಂಟು 3 ಇಂಟು 2 ಇಂಟು ಈ ಥರನೂ ಮಾಡ್ಬೋದು. ಹೌದಾ? ನೆಕ್ಸ್ಟು ಆಲ್ರೆಡಿ 3 ಗರ್ಲ್ಸ್ ಸೆಲೆಕ್ಟ್ ಮಾಡಿದ್ವಿ. ಟೋಟಲ್ 7 ಆಗಬೇಕು ಅಂದರೆ ಎಷ್ಟು ಬಾಯ್ಸ್ ಇದ್ದಾರೆ? 9 ಬಾಯ್ಸಲ್ಲಿ 4ನ ಸೆಲೆಕ್ಟ್ ಮಾಡಬೇಕಲ್ಲ. ಸೊ ನೋಡಿ ನಾವು ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ four boys from 9 boys is 9C4 ಅಲ್ಲ. 9C4ನ ಸಿಂಪ್ಲಿಫೈ ಮಾಡಬೇಕು. 9 ಇಂಟು 8 ಇಂಟು 7 ಇಂಟು 6 ಡಿವೈಡ್ ಬೈ 4 ಇಂಟು 3 ಇಂಟು 2 ಇಂಟು 1. ಹೌದಾ? 3 2s 6 ಕ್ಯಾನ್ಸಲ್ ಆಯಿತು. 4 1s 4 2s ಅಂದರೆ ಎಷ್ಟು ಬರ್ಬೋದು? 9 2s 18 18 7s 1 26 ಬರುತ್ತೆ. ಹೌದಾ? ನೆಕ್ಸ್ಟ್ ಈಗ therefore number of ways in which committee consists of exactly 3 girls ಅಲ್ಲ. ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಈಸ್ ಏನು ಮಾಡ್ಕೊತೀವಿ? 126 ಇಂಟು 4 ಮಾಡಬೇಕು. ಎರಡನ್ನು ಮಲ್ಟಿಪ್ಲೈ ಮಾಡ್ಬೇಕು ತಾನೆ. ಇದು ಎಷ್ಟು ಬರ್ಬೋದು? 6 4s 24 4 4 2s 8 8 ಪ್ಲಸ್ 2 ಅಂದರೆ 10 0 1 ಕ್ಯಾರಿ 4 1s 4 ಪ್ಲಸ್ 1 ಅಂದರೆ 504 ವೇಸಲ್ಲಿ ಮಾಡ್ಬೋದು. ಹೌದಾ? ಫಸ್ಟ್ ಒನ್ ಓದಾಯ್ತಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ.
ನೋಡಿ ಅಟ್ಲೀಸ್ಟ್ 3 ಗರ್ಲ್ಸ್ ಅಂತ ಕೊಟ್ಟಿದ್ದಾರೆ, ಹೌದಾ? ನೋಡಿ ಅಟ್ಲೀಸ್ಟ್ 3 ಗರ್ಲ್ಸ್ ಅಂದರೆ ಹೇಗೆ ಮಾಡ್ಕೋಬೇಕು ನಾವೀಗ? ಕ್ಯಾಫ್ಲ ಮಾಡ್ಕೋಬೇಕಿಲ್ಲಿ. ನಂಬರ್ ಆಫ್ ಗರ್ಲ್ಸ್ ತೊಗೊತೀನಿ. ಅಟ್ಲೀಸ್ಟ್ 3 ಅಂದರೆ 3 ಇರಬೇಕು ಅಥವಾ 3ಗಿಂತ ಜಾಸ್ತಿ ಇರಬೇಕು, ಹೌದಾ? ನೆಕ್ಸ್ಟ್ ನಂಬರ್ ಆಫ್ ಬಾಯ್ಸ್, ಇಲ್ಲಿ ನಂಬರ್ ಆಫ್ ವೇಸ್ ಬರಿತೀನಿ. ಪ್ರೀವಿಯಸ್ ಪ್ರಾಬ್ಲಮಲ್ಲೂ ಇದೇ ಥರ ಮಾಡ್ಕೊತಿದ್ವಿ. 3 ಗರ್ಲ್ಸ್ ಇದ್ದು ಅಂದರೆ ಟೋಟಲ್ 7 ಆಗ್ಬೇಕು ತಾನೆ, ಹಾಗಾಗಿ ಇಲ್ಲಿ 4 ತೊಗೊತೀನಿ, ಹೌದಾ? ಹಾಗೆ ಇಲ್ಲಿ ಸೆಲೆಕ್ಷನ್ ಏನು ಬರೀಬೋದು? ನಂಬರ್ ಆಫ್ ಬೇಸಲ್ಲಿ ಟೋಟಲ್ 4 ಗರ್ಲ್ಸಲ್ಲಿ 3 ಸೆಲೆಕ್ಟ್ ಮಾಡಬೇಕಂದ್ರೆ 4C3 ಇಂಟು 9ಅಲ್ಲಿ 4ನ ಸೆಲೆಕ್ಟ್ ಮಾಡಬೇಕು, 9C4, ಹೌದಾ? ಅಟ್ಲೀಸ್ಟ್ ಅಂತ ಹೇಳಿದ್ರೆ 3 ಅಥವಾ 3ಗಿಂತ ಜಾಸ್ತಿ. ಏನಾದ್ರು 4 ಗರ್ಲ್ಸ್ ತೊಗೊಂಡ್ವಿ ಅಂದರೆ 3 ಬಾಯ್ಸ್ ಆಗುತ್ತೆ. ಹಾಗಾದ್ರೆ ಇಲ್ಲಿ 4C4 ಇಂಟು 9C3 ಬರುತ್ತೆ, ಹೌದಾ? 5 ಗರ್ಲ್ಸ್ ಕೇಸೇ ಬರಲ್ಲ ಅಲ್ಲಿ ಆ ಥರ, ಯಾಕಂದರೆ ಇರೋದೇ 4 ಗರ್ಲ್ಸಲ್ಲಿ 5 ಸೆಲೆಕ್ಟ್ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಇಷ್ಟೇ ಕೇಸ್ ಬರೋದಿಲ್ಲಿ. ಅಲ್ಲಿ ಡೈರೆಕ್ಟಾಗಿ ಏನು ಬರ್ತೀವಿ ನಾವು? ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ ಅ ಕಮಿಟಿ, ಅಥವಾ ನಂಬರ್ ಆಫ್ ವೇಸ್ in which a committee consists at least 3 girls is ಏನು ಮಾಡ್ಕೊಂತೀವಿ? ಎರಡನ್ನೇ ಆ್ಯಡ್ ಮಾಡ್ಬೇಕು ತಾನೆ. 4C3 ಇಂಟು 9C4 ಪ್ಲಸ್ 4C4 ಇಂಟು 9C3, ಹೌದಾ? ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. ನೋಡಿ 4C3 ಅಂದರೆ ಜಸ್ಟ್ ಇಲ್ಲಿ ಮಾಡ್ಕೊಂಡ್ವಿ. 4C3 ಅಂದರೆ ಏನು ಬಂದಿದೆ? 4 ತಾನೆ, ಅದಕ್ಕೆ 4 ಇಂಟು ನೋಡಿ 9C4 ಇಲ್ಲಿ ಮಾಡಿದ್ವಿ. 9C4 ಎಷ್ಟು ಬಂದಿದೆ? 126, ಹೌದಾ? ಪ್ಲಸ್ 4C4 ಅಂದರೆ 1 ಬರಿಬೋದಲ್ಲ, ಇಂಟು 9C3 ಅಂದರೆ 9 ಇಂಟು 8 ಇಂಟು 7 ಡಿವೈಡ್ ಬೈ 3 ಇಂಟು 2 ಇಂಟು 1, ಹೌದಾ? ಹಾಗಾದಿದ್ದು 504 ಪ್ಲಸ್ 2 1s are 2 4s, 3 1s are 3 3s, 4 3s are 12, 12 7s are 84 ಅಂದರೆ ಎಷ್ಟು ಬರುತ್ತೆ? 588 ವೇಸ್ ಬರುತ್ತೆ, ಹೌದಾ? ಇಷ್ಟು ಬಂದಿರಲ್ಲ. ನೆಕ್ಸ್ಟ್ ಥರ್ಡ್ ಒನ್, ಅಟ್ಮೋಸ್ಟ್ 3 ಗರ್ಲ್ಸ್ ಅಂತ ಹೇಳಿದ್ದಾರೆ. ಥರ್ಡ್ ಒನ್ ಏನಂತ ಹೇಳೋದು? ಅಟ್ಮೋಸ್ಟ್ 3 ಗರ್ಲ್ಸ್, ಹೌದಾ? ನೋಡಿ ಅಟ್ಮೋಸ್ಟ್ 3 ಗರ್ಲ್ಸ್ ಅಂದರೆ ಇಲ್ಲಿ ಏನೇನು ಕೇಸ್ ಬರ್ಬೋದು? ಸೇಮ್ ಟೈಪು ಇಲ್ಲಿ ಬರ್ಕೊಂಡ್ವಲ್ಲ, ಅದೇ ಐಡಿಯಾ ಯೂಸ್ ಮಾಡ್ಕೊಂಡು ಇಲ್ಲಿ ಬರ್ಕೊತೀವಿ ನೋಡಿ. ನಂಬರ್ ಆಫ್ ಗರ್ಲ್ಸ್ next number of boys is number of ways of selection, ಹೌದಾ? ನಂಬರ್ ಆಫ್ ಗರ್ಲ್ಸ್ ಅಂದರೆ ಎಷ್ಟು ಬರೀಬೋದು? ಅಟ್ಮೋಸ್ಟ್ ಅಂತ ಹೇಳಿದ್ರೆ 3 ಅಥವಾ 3ಗಿಂತ ಕಮ್ಮಿ ಇರಬೇಕು. ಹಾಗಾದ್ರೆ ಇಲ್ಲಿ 3 ತೊಗೊಂಡೆ ಅಂದರೆ 4 ಬಾಯ್ಸ್ ತೊಗೋಬೋದು. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? 4C3 ಇಂಟು 9C4, ಹೌದಾ? ನೆಕ್ಸ್ಟು 3ಗಿಂತ ಕಮ್ಮಿ 2 ಗರ್ಲ್ಸ್ ಏನಾದ್ರು ತೊಗೊಂಡ್ವಿ ಅಂದರೆ 5 ಬಾಯ್ಸ್ ತೊಗೋಬೇಕು ತಾನೆ. ಹಾಗಾದ್ರೆ 4C2 ಇಂಟು 9C5 ಬರುತ್ತೆ. 1 ಗರ್ಲ್ ತೊಗೊಂಡ್ವಿ ಅಂದರೆ ಅವಾಗ ಇಲ್ಲಿ 6 ಬಾಯ್ಸ್ ತೊಗೋಬೇಕಲ್ಲ,
4C1 ಇಂಟು 9C6 ಬರುತ್ತೆ. ನೆಕ್ಸ್ಟು 0 ಗರ್ಲ್ಸ್ ತೊಗೊಂಡ್ವಿ ಅಂದರೆ 7 ಬಾಯ್ಸ್. 4C0 ಇಂಟು 9C7 ಹೌದಾ? ಇಷ್ಟು ಬರುತ್ತಾ ನೋಡಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. ಹಾಗಾದ್ರೆ ಇಲ್ಲಿಗ ಏನು ಬರುತ್ತೆ? ನಾವು ನಂಬರ್ ಆಫ್ ways in which a committee consists of at most 3 girls is ಹೌದಾ? ಇಷ್ಟು ಕೇಸ್ನ ಆ್ಯಡ್ ಮಾಡ್ಬೇಕು ತಾನೆ. ಅದರಲ್ಲಿ ಏನು ಬರೀಬೋದು? 4C3 ಇಂಟು 9C4 ಪ್ಲಸ್ 4C2 ಇಂಟು 9C5 ಪ್ಲಸ್ 4C1 ಇಂಟು 9C6 ಪ್ಲಸ್ 4C0 ಇಂಟು 9C7. ಇಷ್ಟು ಬರುತ್ತಲ್ಲ ನೋಡಿ. ನಾನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಆಲ್ರೆಡಿ 4C3 ಅಂತ 4C1 ಬರ್ಕೊಂಡು 4 ಬರಿಬೋದಲ್ಲ ಇದು ಇಂಟು 9C4 ಆಲ್ರೆಡಿ ಎಷ್ಟೊಂದು ಸಲ ಮಾಡ್ಕೊಂಡ್ವಿ. 9 ಇಂಟು 8 ಇಂಟು 7 ಇಂಟು 6 ಡಿವೈಡ್ ಬೈ 4 ಇಂಟು 3 ಇಂಟು 2 ಇಂಟು 1 ಹೌದಾ? ಪ್ಲಸ್ 4C2 ಅಂದರೆ 4 ಇಂಟು 3 ಡಿವೈಡೆಡ್ ಬೈ 2 ಇಂಟು 1 ಅಲ್ಲ ಇಂಟು 9C5ನ 9C4 ಬರೀಬೋದಾ? ಯಾಕಂದರೆ NCR ಇಸ್ ಈಕ್ವಲ್ NC n-r ಯೂಸ್ ಮಾಡ್ತಾ ಇದ್ದೀವಿ ಹೌದಾ? ಪ್ಲಸ್ 4C1 ಅಂದರೆ 4 ಅಲ್ಲ ಇಂಟು 9C6ನ 9C3 ಬರಿಬೋದು. 4C0 ಅಂದರೆ 1 ಇಂಟು 9C7ನ 9C2 ಬರಿಬೋದು ಹೌದಾ? ನೋಡಿ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಷ್ಟೇ. ನೋಡಿ 4 ಇಂಟು ಇದನ್ನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. 4 1s 4 2s 3 2s 6 6 ಕ್ಯಾನ್ಸಲ್. 7 2s 14 14 9s 126 ಹೌದಾ? ಪ್ಲಸ್ 2 1s 2 2s 3 2s 6 ಇಂಟು ನೋಡಿ 9C4 ಅಂದರೆ ಜಸ್ಟ್ ಇಲ್ಲಿ ಮಾಡ್ಕೊಂಡ್ವಿ. ಎಷ್ಟು ಬಂದಿದೆ? 126 ಪ್ಲಸ್ 4 ಇಂಟು 9C3 ಅಂದರೆ 9 ಇಂಟು 8 ಇಂಟು 7 ಡಿವೈಡ್ ಬೈ 3 ಇಂಟು 2 ಇಂಟು 1 ಅಲ್ಲ ಪ್ಲಸ್ 9C2 ಅಂದರೆ 9 ಇಂಟು 8 ಡಿವೈಡೆಡ್ ಬೈ 2 ಇಂಟು 1. 2 1s 2 4s ಹೌದಾ? ನೆಕ್ಸ್ಟ್ ಈಗ 4 ಇಂಟು 126 ಅಂದರೆ ಏನು ಬರೀಬೋದು? 504 ಬರುತ್ತೆ. ಪ್ಲಸ್ ಇದು 6 6 36 6 is 12 12 ಪ್ಲಸ್ 3 ಅಂತ ಹೇಳಿದ್ರೆ 15 5 ಕ್ಯಾರಿ 1 6 1 6 ಪ್ಲಸ್ 1 ಅಂದರೆ 756 ಪ್ಲಸ್ ಇದು 2 1s 2 4s 3 1s 3 3s ಹೌದಾ? 4 3s 12 12 ಇಂಟು 7 ಅಂದರೆ 84 ಅಂದರೆ 4 ಇಂಟು 84 ಬರ್ತದೆ. ಪ್ಲಸ್ 9 4s 36 ಹೌದಾ? ಇದು ಸಿಂಪ್ಲಿಫೈ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನೋಡಿ. ಎಷ್ಟು ಅಂದರೆ 504 ಪ್ಲಸ್ 756 ಪ್ಲಸ್ 4 ಇಂಟು 84 ಅಂತ ಹೇಳಿದ್ರೆ 4 4s 16 4 8s 32 32 ಪ್ಲಸ್ 1 ಅಂದರೆ 33 ಹೌದಾ? ಪ್ಲಸ್ 36 ಹೌದಾ? ಏನು ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ನೋಡಿ ಇಷ್ಟು ಬಂದಿರಬೇಕು. 1632 ಬರುತ್ತಾ? ಆಯ್ತಲ್ಲ ನೋಡಿ. ಇಂಪಾರ್ಟೆಂಟ್ ಈ ಥರದ ಎಕ್ಸಾಮಿಗೆ 5 ಮಾರ್ಕಿಗೆ ಕೇಳ್ತಾ ಇದ್ದಾರೆ. ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 19. Problem number 19. In an examination, a question paper consists of 12 questions. Question paper consists of 12 questions divided into 2 parts.
divided into two parts. Divided into two parts. Part 1 and part 2. Part 1 and part 2. Containing 5 and 7 questions respectively. Containing 5 and 7 questions respectively. A student is required to attempt 8 questions. Student is required to attempt 8 questions. Selecting at least 3 from each part. At least 3 from each part. In how many ways can a student select the questions? In how many ways student select the questions? ಹೌದಾ ನೋಡಿ, ಅಟ್ಲೀಸ್ಟ್ 3 ಫ್ರಮ್ ಈಚ್ ಪಾರ್ಟ್ ಅಂತ ಹೇಳಿದಾರೆ. ಹೌದಾ ನೋಡಿ, ಈಗ ಸೇಮ್ ಇದೆ ಐಡಿಯಾ ಥರ ಮಾಡ್ಕೊಂಡು ಹೋಗ್ತೀವಿ. ಅಟ್ಲೀಸ್ಟ್ ಅಂತ ಹೇಳಿದ್ರೆ ಏನಾಗಿರಬೇಕು? 3 ಅಥವಾ 3ಕ್ಕಿಂತ ಜಾಸ್ತಿ ಇರಬೇಕು. ಹೌದಾ ಟೋಟಲಲ್ಲಿ 8 ಕ್ವಶನ್ಸ್ ಬರೀಬೋದು. ಹೌದಾ ನೋಡಿ, ಇಲ್ಲಿ ಏನು ತೊಗೊತೀವಿ ಅಂದರೆ ನಂಬರ್ ಆಫ್ ಕ್ವಶನ್ಸ್ ಇನ್ ಪಾರ್ಟ್ 1 ತೊಗೊತೀನಿ. ಇನ್ನೂ ಅಷ್ಟೇ, ನಂಬರ್ ಆಫ್ ಕ್ವಶನ್ಸ್ ಇನ್ ಪಾರ್ಟ್ 2 ತೊಗೊತೀನಿ. ಇಲ್ಲಿ ನಂಬರ್ ಆಫ್ ವೇಸ್ ನೋಡ್ಕೊಳ್ಳಿ. ಈಗ ಹೇಗೆ ಬರ್ಕೊತೀವಿ ಅಂತೇಳಿ, ಅಟ್ಲೀಸ್ಟ್ 3 ಅಂತ ಹೇಳಿದ್ರೆ 3 ಇರಬೇಕು ಅಥವಾ 3ಕ್ಕಿಂತ ಜಾಸ್ತಿ ಇರಬೇಕು. ಅಂದರೆ ಈಗ ಪಾರ್ಟ್ 1ನಲ್ಲಿ 3 ಕ್ವಶನ್ಸ್ ನಾವು ಸೆಲೆಕ್ಟ್ ಮಾಡಿದ್ವಿ ಅಂದರೆ ಪಾರ್ಟ್ 2ಅಲ್ಲಿ ಎಷ್ಟು ಸೆಲೆಕ್ಟ್ ಮಾಡಬೇಕು? ಟೋಟಲ್ 8 ಆಗಬೇಕು. ಅಂದರೆ 5 ಸೆಲೆಕ್ಟ್ ಮಾಡ್ಬೇಕು ತಾನೆ. ಹೌದಾ ನೋಡಿ, ಇಲ್ಲಿ ಪಾರ್ಟ್ 1ನಲ್ಲಿ 5 ಇದೆ. ಹಾಗಾದರೆ 5C3 ತೊಗೊತೀನಿ ಇಲ್ಲಿ ಇಂಟು ಪಾರ್ಟ್ 2ಅಲ್ಲಿ 7 ಇದೆ ಅಂದರೆ 7C5. ಇದು 1 ಕೇಸ್ ಆಯಿತು. ಹೌದಾ ಸೇಮ್ ಟೈಮ್ ನೋಡಿ, 3 ಅಥವಾ 3ಕ್ಕಿಂತ ಜಾಸ್ತಿ ಇರಬೇಕು. ಪಾರ್ಟ್ 1ನಲ್ಲಿ 4 ಕ್ವಶನ್ ಸೆಲೆಕ್ಟ್ ಮಾಡಿದೆ ಅಂದರೆ ಪಾರ್ಟ್ 2ಅಲ್ಲಿ ಎಷ್ಟು ಸೆಲೆಕ್ಟ್ ಮಾಡಬೇಕು? ನಾನು 4, ಯಾಕಂದರೆ ಟೋಟಲ್ 8 ಆಗಬೇಕಲ್ಲ. ಆದರೆ 5ಅಲ್ಲಿ 4 ಸೆಲೆಕ್ಟ್ ಮಾಡಬೇಕು. 5C4 ಇಂಟು 7ಅಲ್ಲಿ 4 ಸೆಲೆಕ್ಟ್ ಮಾಡಬೇಕು. 7C4. ಹೌದಾ ನೆಕ್ಸ್ಟ್ ನೋಡಿ, ಪಾರ್ಟ್ 1ನಲ್ಲಿ 5 ಸೆಲೆಕ್ಟ್ ಮಾಡಿದೆ ಅಂದರೆ ಪಾರ್ಟ್ 2ಅಲ್ಲಿ 3 ಸೆಲೆಕ್ಟ್ ಮಾಡಬೇಕಲ್ಲ. ಯಾಕಂದರೆ ಇಲ್ಲೂ ಅಟ್ಲೀಸ್ಟ್ 3 ಅಂತ ಹೇಳಿದ್ರೆ ಇಲ್ಲೂ ಮತ್ತು 3ಕ್ಕಿಂತ ಕಮ್ಮಿ ಆಗೋಗಿಲ್ಲ ಇಲ್ಲಿ. ಹೌದಾ 5 ಮತ್ತು 3 ಇದೆ. ಹಾಗಾದ್ರೆ ಇಲ್ಲಿ 5C5 ಇಂಟು 7C3. ಇಲ್ಲ ಈಗ ಇಲ್ಲೇನಾದ್ರು 6 ಸೆಲೆಕ್ಟ್ ಮಾಡೋಕ್ಕೆ ಬರುತ್ತಾ? ಇಲ್ಲ ಇಲ್ಲ, ಯಾಕಂದರೆ ಇರೋದೇ 5, 6 ಅಂತೂ ಸೆಲೆಕ್ಟ್ ಮಾಡೋಕ್ಕೆ ಬರೋಲ್ಲ. ಅಕಸ್ಮಾತ್ ಇಲ್ಲೇನಾದ್ರು 6 ಇದ್ರೂ ಇಲ್ಲಿ 6 ಸೆಲೆಕ್ಟ್ ಮಾಡೋಕ್ಕೆ ಬರೋಲ್ಲ ಇಲ್ಲಿ. ಯಾಕೆಂದರೆ ಇಲ್ಲೇನಾದ್ರು 6 ಸೆಲೆಕ್ಟ್ ಮಾಡಿದ್ಮೇಲೆ ಇದೇನಾಗುತ್ತೆ? ಇದು 2 ಆಗಿಬಿಡುತ್ತೆ. 2 ಅಂದ್ರೆ ಲೆಸ್ ದ್ಯಾನ್ 3 ಆಗಿಬಿಡುತ್ತಾನೆ. ಅದರಲ್ಲಿ ಅಟ್ಲೀಸ್ಟ್ 3 ಫ್ರಮ್ ಈಚ್ ಪಾರ್ಟ್ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಬರೋಲ್ಲ. ಅಂದರೆ ಇಷ್ಟು ಕೇಸ್ ಬರ್ತದೆ ಅಷ್ಟೇ. ಅದರಲ್ಲಿ ಏನು ಬರೀಬೋದು ನಾವು? ನಂಬರ್ ಆಫ್ ವೇಸ್ a student select questions such that student select at least 3 questions from each part. ಈಸ್ ನೋಡಿ, ಇಷ್ಟು ಕೇಸ್ನು ಆ್ಯಡ್ ಮಾಡ್ಬೇಕು ತಾನೆ. ಏನೇನು ಬರೀಬೋದಲ್ಲಿ 5C3 ಇಂಟು 7C5, 5C3 ಇಂಟು 7C5 ಪ್ಲಸ್ 5C4 ಇಂಟು 7C4 ಪ್ಲಸ್ 5C5 ಇಂಟು
7C3 ನೋಡಿ ಈಸಿ ಆಗಬೇಕು ಅಂದ್ರೆ ಇದನ್ನ 5C3ನ 5 × 4 × 3 ಡಿವೈಡೆಡ್ ಬೈ 3 × 2 × 1 ಇಂಟು 7C5ನ 7C2 ಬರೀಬೋದಲ್ಲ. NCR ಇಸ್ ಈಕ್ವಲ್ NC n-r ಪ್ಲಸ್ ನೋಡಿ ಇದು NC n-1 ಇದ್ದಾಗ ಅದು 5 ಆಗ್ಬಿಡುತ್ತೆ ಇಂಟು 7C4ನ 7C3 ಬರೀಬೋದಲ್ಲ. 5C5 ಅಂದರೆ 1 ಇಂಟು 7C3 ಅಂದರೆ 7 × 6 × 5 ಡಿವೈಡ್ ಬೈ 3 × 2 × 1 ಇಷ್ಟು ಬಂತು ಹೌದಾ. ಯಾರು ಇದು 3 3 ಕ್ಯಾನ್ಸಲ್, 2 1s are 2 2s are 5 × 2 ಅಂದರೆ 10 ಇಂಟು 7C2 7 × 6 ಡಿವೈಡ್ ಬೈ 2 × 1 ಹೌದಾ ಪ್ಲಸ್ 5 ಇಂಟು 7C3 ಅಂದರೆ ಇಲ್ಲಿ ಬರುತ್ತಲ್ಲ ಅದನ್ನೇ ಬರ್ಕೊಂಡ್ರೆ 3 2s are 6 6 ಕ್ಯಾನ್ಸಲ್ 7 5s are 35 ಹೌದಾ ಪ್ಲಸ್ 1 ಇಂಟು 35 ಬರೀಬೋದಲ್ಲ. ನೋಡಿ ಇದೇನಾಗೋದು 2 1s are 2 3s 7 3s are 21 21 ಇಂಟು 10 ಅಂದರೆ 210 ಪ್ಲಸ್ 5 ಇಂಟು 35 ಹೌದಾ 5 5s are 25 5 3s are 15 ಪ್ಲಸ್ 2 ಅಂದರೆ 17 175 ಪ್ಲಸ್ 35 ಹೌದಾ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕಷ್ಟೆ. 175 ಪ್ಲಸ್ 35 ಅಂದರೆ 210 ಬರುತ್ತಲ್ಲ ಹೌದಾ 210 ಪ್ಲಸ್ 210 ಅಂದರೆ 420 ವೇವ್ಸ್ ಬರುತ್ತೆ ಅಷ್ಟೇ ಹೌದಾ. ಆಯ್ತಲ್ಲ ನೋಡಿ ಈ ಬಾಕ್ಸ್ ಹೇಗೆ ಬರ್ಕೊತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಯ್ತು ಅಂದರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು ಹೌದಾ. ನೋಡಿ ನೆಕ್ಸ್ಟು ಪ್ಲೇಯಿಂಗ್ ಕಾರ್ಡ್ಸ್ ಇನ್ ಪ್ರಾಬ್ಲಮ್ಸ್ ಕೇಳ್ತಾ ಇದ್ದಾರೆ. ನೋಡಿ ಕಾರ್ಡ್ಸ್ ಪ್ರಾಬ್ಲಮ್ಮು ಕರೆಕ್ಟಾಗಿ ಗೊತ್ತಿರಬೇಕು ಇಂಪಾರ್ಟೆಂಟ್. ಮತ್ತು ನೆಕ್ಸ್ಟ್ ಪ್ರಾಲಿಟಿ ಅಂತ ಒಂದು ಚಾಪ್ಟರ್ ಬರುತ್ತೆ ಅದರೊಳಗೂ ಕಾರ್ಡ್ಸ್ ಪ್ರಾಬ್ಲಮ್ಸ್ನ ನಾವು ಯೂಸ್ ಮಾಡ್ಕೊತೀವಿ. ಹೇಗೆ ನೋಡಿ ಕಾರ್ಡ್ಸಲ್ಲಿ ಏನೇನು ಗೊತ್ತಿರಲಿ ಅಂದರೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿರುತ್ತೆ ಅಂದರೆ 52 ಕಾರ್ಡ್ಸ್ ಬರುತ್ತೆ ಹೌದಾ. ನೋಡಿ ಈ 52 ಕಾರ್ಡ್ಸಲ್ಲಿ ಯಾವಾಗಲೂ 2 ಟೈಪ್ ಬರುತ್ತೆ. ಒಂದು 26 ರೆಡ್ ಕಾರ್ಡ್ಸು 26 ಬ್ಲ್ಯಾಕ್ ಕಾರ್ಡ್ಸ್. ನೋಡಿ ಈ 26 ರೆಡ್ ಕಾರ್ಡ್ಸಲ್ಲಿ ಮತ್ತೆ 2 ಪಾರ್ಟ್ ಆಗುತ್ತೆ 13 ಈಚ್. ಅದು ನೋಡಿ 13 ಹಾರ್ಟ್ಸ್ ಬರುತ್ತೆ, ನೆಕ್ಸ್ಟ್ 13 ಡೈಮಂಡ್ಸ್ ಬರುತ್ತೆ, ನೋಡಿ ಮತ್ತೆ ಈ 26 ಮತ್ತೆ ಡಿವೈಡ್ ಆಗುತ್ತೆ 13 ಸ್ಪೇಡ್ ಬರುತ್ತೆ 13 ಕ್ಲಬ್ ಬರುತ್ತೆ ಹೌದಲ್ಲ. ನೋಡಿ 52 ಕಾರ್ಡ್ಸ್ ಯಾವ ಥರ ಸ್ಪ್ಲಿಟ್ ಆಗಿದೆ ಅಂತ ಗೊತ್ತಾಗಬೇಕು. ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ 52 ಇರುತ್ತೆ, ಅದರಲ್ಲಿ 26 ರೆಡ್ ಕಾರ್ಡ್ಸು 26 ಬ್ಲ್ಯಾಕ್ ಕಾರ್ಡ್ಸು. ಮತ್ತು 26 ರೆಡ್ ಕಾರ್ಡ್ಸಲ್ಲಿ 2 ಟೈಪ್ ಬರುತ್ತೆ 13 ಹಾರ್ಟ್ಸು ಮತ್ತು 13 ಡೈಮಂಡ್ಸು. ಮತ್ತು 26 ಬ್ಲ್ಯಾಕಲ್ಲೂ ಅಷ್ಟೇ 13 ಸ್ಪೇಡು ಮತ್ತು 13 ಕ್ಲಬ್ ಬರುತ್ತೆ ಹೌದಾ. ನೋಡಿ ಈ 13 ಕಾರ್ಡ್ಸ್ ಯಾವ ಥರ ಸ್ಪ್ಲಿಟ್ ಆಗುತ್ತೆ ಅಂದರೆ ನೋಡಿ ಇದು 3 ಟೈಪ್ ಸ್ಪ್ಲಿಟ್ ಆಗುತ್ತೆ. ನಂಬರ್ಡ್ ಕಾರ್ಡ್ಸು, ನಂಬರ್ ಕಾರ್ಡ್ಸ್ ನೋಡಿ ನಂಬರ್ ಕಾರ್ಡ್ಸ್ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಅಂದರೆ 2 ಇಂದ 9 ತನಕ ಇರುತ್ತೆ. ಸಾರಿ 2 ಇಂದ 10 ತನಕ ಇರ್ತದೆ 2 ಇಂದ 10. ಟೋಟಲ್ ಇಲ್ಲಿ 9 ಕಾರ್ಡ್ಸ್ ಇರುತ್ತೆ 2 3 4 5 6 ಈ ಥರ. ಒಂದು ಏಸ್ ಇರ್ತದೆ, ಏಸ್ ಅನ್ನೋದು ಒಂದೇ ಒಂದು ಕಾರ್ಡ್ ಇರುತ್ತೆ ಅಷ್ಟೇ. ನೆಕ್ಸ್ಟು 3 ಫೇಸ್ ಕಾರ್ಡ್ ಇರುತ್ತೆ ನೋಡಿ ಫೇಸ್ ಕಾರ್ಡ್ಸ್ 3. ಅದು ಯಾವುದ್ಯಾವುದು ಅಂದರೆ ಒಂದು ಕಿಂಗು, ಇನ್ನೊಂದು ಕ್ವೀನ್, ಇನ್ನೊಂದು ಜಾಕ್. ನೋಡಿ ಇಷ್ಟು ಕಾರ್ಡ್ಸಿಂದ ಐಡಿಯಾ ಗೊತ್ತಿರಬೇಕು. ಇದನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಹೌದಾ. ಹಾಗಾದ್ರೆ ನೋಡಿ ಈಗ ಟೋಟಲ್ ನಂಬರ್ ಆಫ್ ಫೇಸ್ ಕಾರ್ಡ್ ಎಷ್ಟಿರುತ್ತೆ ಅಂದರೆ ನಂಬರ್ ಆಫ್ ಫೇಸ್ ಕಾರ್ಡ್ ನೋಡಿ ಕರೆಕ್ಟಾಗಿ ಗೊತ್ತಿರಬೇಕು. ನೋಡಿ 13 ಕಾರ್ಡಲ್ಲೇ 3 ಇದೆ ಹೌದಾ. ಹಾಗಾದರೆ ಇದರಲ್ಲಿ 3 ಕಾರ್ಡ್ಸ್ ಬರುತ್ತೆ, ಇದರಲ್ಲಿ 3 ಬರುತ್ತೆ, ಇದರಲ್ಲಿ 3 ಬರುತ್ತೆ, ಇದರಲ್ಲಿ 3 ಬರುತ್ತೆ ಹೌದಾ. ಆದರೆ ಟೋಟಲ್ ಎಷ್ಟಾಗುತ್ತೆ 12 ಇರ್ತದೆ ಫೇಸ್ ಕಾರ್ಡ್ಸು ಹೌದಾ. ಅಂದರೆ 3 in
ಈಚ್ ಸೂಟ್ ಅಂತ ಹೇಳ್ತೀವಿ, ಇದಕ್ಕೆಲ್ಲ ಸೂಟ್ ಅಂತ ಹೇಳ್ತೀವಿ ಸರ್. ಹಾರ್ಟ್, ಡೈಮಂಡ್, ಸ್ಪೇಡ್ ಮತ್ತು ಕ್ಲಬ್ ಇವೆಲ್ಲದಕ್ಕೂ ಸೂಟ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ 52 ಕಾರ್ಡ್ಸಲ್ಲಿ ಎರಡು ಟೈಪ್ ಕಲರ್ಸ್ ಬರುತ್ತೆ. ನೆಕ್ಸ್ಟು 4 ಸೂಟ್ ಬರುತ್ತೆ, ಹೌದಾ? ಒಂದೊಂದು ಸೂಟಲ್ಲೂ ಈ ಥರ ಇರ್ತದೆ, ಹೌದಾ? ಹಾಗಾದ್ರೆ ಇದರಲ್ಲಿ ಕಿಂಗ್ ಆಫ್ ಹಾರ್ಟ್, ಕಿಂಗ್ ಆಫ್ ಡೈಮಂಡ್, ಕಿಂಗ್ ಆಫ್ ಸ್ಪೇಡ್, ಕಿಂಗ್ ಆಫ್ ಕ್ಲಬ್ ಅಂದರೆ ಟೋಟಲ್ 4 ಕಿಂಗು, 4 ಕ್ವೀನು, 4 ಜಾಕ್ ಆ್ಯಡ್ ಮಾಡಿದಾಗ 12 ಕಾರ್ಡ್ಸ್ ಬಂದ್ಬಿಡುತ್ತೆ, ಹೌದಾ? ನೆಕ್ಸ್ಟ್ ನೋಡಿ, ಟೋಟಲ್ ನಂಬರ್ ಆಫ್ ಏಸ್ ಎಷ್ಟಿರುತ್ತೆ ಅಂದರೆ 4 ಇರುತ್ತೆ, ಹೌದಾ? ಅಂದರೆ ಒಂದು ಹಾರ್ಟಲ್ಲಿ ಒಂದು ಡೈಮಂಡ್, ಸ್ಪೇಡ್ ಮತ್ತು ಕ್ಲಬ್ ಟೋಟಲ್ 4 ಏಸ್ ಇರುತ್ತೆ, ಹೌದಾ? ನಂಬರ್ಡ್ ಕಾರ್ಡ್ ಆದರೆ 9 4 36 ನಂಬರ್ಡ್ ಕಾರ್ಡ್ ಬರ್ತದೆ, ಹೌದಾ? ಇದು ನೋಡಿ, ಇಷ್ಟ ಐಡಿಯಾ ಅಂತೂ ಗೊತ್ತಿರಬೇಕು ಕಾರ್ಡ್ಸಲ್ಲಿ. ಇದು ಯೂಸ್ ಮಾಡ್ಕೊಳ್ಳೋಂಥ ಪ್ರಾಬ್ಲಮ್ಸ್ ಎಕ್ಸಾಮಿಗೂ ಕೇಳ್ತಾ ಇದ್ದಾರೆ, ಹೌದಾ? ಫಸ್ಟ್ ತೊಗೊಂಡ್ರಿ ಪ್ರಾಬ್ಲಮ್ ನಂಬರ್ 20. ಡಿಟರ್ಮೈನ್ ದ ನಂಬರ್ ಆಫ್ 5 card combinations. 5 card combinations out of a deck of 52 cards. 52 cards. If each selection of 5 cards has exactly 1 king. Exactly 1 king. ನೋಡಿ, ಈಸಿ ಇದೆ, ಹೇಗೆ ಮಾಡ್ಕೋಬೇಕಂತೇಳಿ ನೋಡಿ. ಇಲ್ಲಿ ಎಕ್ಸಾಕ್ಟ್ಲಿ 1 ಕಿಂಗ್ ಅಂತ ಹೇಳಿದಾರೆ. ಹಾಗಾದ್ರೆ ಟೋಟಲ್ ನಮಗೆ ಎಷ್ಟು ಕಾರ್ಡ್ಸ್ ಇರಬೇಕು? 5 ಕಾರ್ಡ್ಸ್ ಇರ್ಬೇಕು ತಾನೆ, ಹೌದಾ? 4 ಅದರ್ ದ್ಯಾನ್ ಕಿಂಗ್ ಸೆಲೆಕ್ಟ್ ಮಾಡಬೇಕು. ಅದರ್ ದ್ಯಾನ್ ಕಿಂಗ್ 1 ಏನಾಗಿರ್ಬೇಕು ನಮಗೆ? ಎಕ್ಸಾಕ್ಟ್ಲಿ 1 ಕಿಂಗ್, ಹೌದಾ? ಕಿಂಗೇ ಆಗಿರ್ಬೇಕು. ಈ ಥರ ಆಯ್ತು ಅಂದರೆ ಟೋಟಲ್ ಎಷ್ಟು ಬರುತ್ತೆ? ಹಂಗಲ್ಲಿ 5 ಕಾರ್ಡ್ಸ್ ಬರುತ್ತೆ, ಹೌದಾ? ನೋಡಿ, ಏನೇನು ಐಡಿಯಾ ಗೊತ್ತಾಗಬೇಕು ಅಂದರೆ ಈಗ ನಮಗಿಲ್ಲಿ ಈಸಿ ಇದೆ ನೋಡಿ. ನಾವು ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ 5 cards, it consists exactly 1 king is, ಹೌದಾ? ಟೋಟಲ್ ಎಷ್ಟು ಕಿಂಗ್ ಇರುತ್ತೆ ಕಾರ್ಡ್ಸ್ ಒಳಗೆ? 52 ಕಾರ್ಡ್ಸಲ್ಲಿ ಎಷ್ಟು ಕಿಂಗ್ ಇರ್ತದೆ? 4 ಇರುತ್ತೆ ತಾನೆ, ಹೌದಾ? 4ಅಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಬೇಕು. ಹಾಗಾದ್ರೆ 4C1 ಆಯಿತು ಇಂಟು, ಯಾಕಂದ್ರೆ 1 ಕಿಂಗ್ನ ಸೆಲೆಕ್ಟ್ ಮಾಡಬೇಕು. ಉಳಿದಿರೋದ್ರೊಳಗೆ ಏನು ಮಾಡ್ಬೇಕು ನಾವು? ಅಲ್ಲಿ 4 ಕಾರ್ಡ್ಸನ್ನ ಸೆಲೆಕ್ಟ್ ಮಾಡಬೇಕು. ಉಳಿದಿರೋದು ಅಂದರೆ ಎಷ್ಟು? 4 ಆಲ್ರೆಡಿ ಹೋಗ್ಬಿಡ್ತು. 52 ಅಲ್ಲಿ 4 ಹೋಯ್ತು ಅಂದರೆ ಎಷ್ಟು ಉಳಿತದೆ? 48. 48ಅಲ್ಲಿ 4ನ ಸೆಲೆಕ್ಟ್ ಮಾಡಬೇಕಷ್ಟೆ, ಹೌದಾ? ಹಾಗಾದ್ರೆ ಎಷ್ಟು ಬರ್ಬೋದು? 4C1 ಅಂದರೆ 4 ಇಂಟು 48C4, 48 ಇಂಟು 47 ಇಂಟು 46 ಇಂಟು 45 ಡಿವೈಡೆಡ್ ಬೈ 4 ಇಂಟು 3 ಇಂಟು 2 ಇಂಟು 1, ಹೌದಾ? 4 1s are 4 12s are 3 2s are 6 6 2s are, ಹೌದಾ? ಅಲ್ಲಿ ಎಷ್ಟು ಬರ್ಬೋದು? 4 ಇಂಟು 2 ಇಂಟು 47 ಇಂಟು 46 ಇಂಟು 45 ಇಷ್ಟು ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? ಕ್ಯಾಲ್ಕುಲೇಟ್ರಲ್ಲಿ ಟ್ರೈ ಮಾಡಿ. ಇಷ್ಟು ಬಂದಿದೆಯಲ್ಲ, ಹೌದಾ? ನೋಡಿ, ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಈಸಿನಾ? ನೆಕ್ಸ್ಟ್ ಪ್ರಾಬ್ಲಮ್ ಹಾಕೊಳ್ಳಿ. 21. What is the number of ways of choosing 4 cards from a pack of 52 playing cards? 4 cards from a pack of 52 playing cards. In how many of these ಅಂತ ಹೇಳಿದಾನೆ. In how many of these? First one, 4 cards are of same suit. 4 cards are of same suit
ನೆಕ್ಸ್ಟು 4 ಕಾರ್ಡ್ಸ್ ಬಿಲಾಂಗ್ಸ್ ಟು 4 ಡಿಫ್ರೆಂಟ್ ಸೂಟ್ಸ್. 4 cards belongs to 4 different suits. Third one are face cards. All 4 cards are face cards. Fourth, 2 are red cards and 2 are black cards. 2 are red and 2 are black cards. This is the fifth problem. Cards are of the same color. Cards are of same color. ಹೌದಾ? ನೋಡಿ, ಫಸ್ಟಿಗೆ ಏನು ಕೇಳಿರೋದಂದ್ರೆ ಅಲ್ಲಿ ನಮಗೆ ವಾಟ್ ಈಸ್ ದ ನಂಬರ್ ಆಫ್ ವೇಸ್ ಆಫ್ ಚೂಸಿಂಗ್ 4 ಕಾರ್ಡ್ಸ್ ಫ್ರಮ್ ಎ ಪ್ಯಾಕ್ ಆಫ್ 52 ಪ್ಲೇಯಿಂಗ್ ಕಾರ್ಡ್ಸ್ ಅಂತ ಹೇಳಿದ್ದಾರೆ. ಹೌದಾ? ಅದು ನೋಡಿ, ಫಸ್ಟ್ ಒನ್ ಅಂತೂ ಈಸಿಯಾಗಿ ಬರಿಬೋದು. ನೋಡಿ, ನಾವು ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ 4 cards from 52 cards is ಏನು ಬರೀತೀವಿ 52C4 ಆಗುತ್ತೆ ಅಷ್ಟೇ. ಹೌದಾ? ನೋಡಿ, ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಅದು ಕಾಂಬಿನೇಷನಲ್ಲೇ ಬರಿಬೋದು. ಎಕ್ಸಾಮಲ್ಲೂ 52C4 ಅಂತ ಬರಿಬೋದು. ಅದು ಅದನ್ನು ಸಿಂಪ್ಲಿಫೈ ಮಾಡೋದು ಗೊತ್ತಿದೆ ನಮಗೆ. ನೆಕ್ಸ್ಟ್ ನೋಡಿ, ಈಗ ಫಸ್ಟ್ ಒನ್ ನೋಡ್ಕೊಳ್ಳಿ, ಡಿಫ್ರೆಂಟ್ ಅದ. 4 cards ಆರ್ ಆಫ್ ಸೇಮ್ ಸೂಟ್ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲದೂ ಸೇಮ್ ಸೂಟಿಂದನೇ ಇರಬೇಕು. ಅಂದರೆ 4 ಫ್ರಮ್ ಹಾರ್ಟ್ ಆಗಿರಬೇಕು, 4 ಫ್ರಮ್ ಡೈಮಂಡು, 4 ಫ್ರಮ್ ಕ್ಲಬ್ ಮತ್ತು 4 ಫ್ರಮ್ ಸ್ಪೇಡ್ ಆಗಿರಬೇಕು. ಹೌದಾ? ಅಂದರೆ ಎಲ್ಲದರಲ್ಲೂ 4 ಕಾರ್ಡ್ಸೇ ಬರಬೇಕು. ಆ ಥರ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹೌದಾ? ಅಂದರೆ ಈ ಥರ ನೋಡಿ, ಕೇಸ್ 1ನಲ್ಲಿ ಏನು ಬರುತ್ತೆ, ನಾವು ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ 4 cards from same suit. ಹೌದಾ? ಈಸ್ ಏನಾಗುತ್ತೆ ನೋಡಿ, ಈ ಡೈಮಂಡು ಎಷ್ಟಿರುತ್ತೆ 13, ಹಾರ್ಟು 13, ಈ ಥರ ಇರುತ್ತಾನೆ. 13ನಲ್ಲಿ 4 ಸೆಲೆಕ್ಟ್ ಮಾಡಬೇಕು. ನೋಡಿ, ಇದೇ ಥರ ಇನ್ನು ಏನೇನು ಮಾಡ್ಕೋಬೋದು, 13 ಡೈಮಂಡಲ್ಲಿ 4 ಸೆಲೆಕ್ಟ್ ಮಾಡ್ಬೋದು, 13 ಕ್ಲಬ್ಬಲ್ಲಿ 4 ಸೆಲೆಕ್ಟ್ ಮಾಡ್ಬೋದು, ಅಥವಾ 13 ಸ್ಪೇಡಲ್ಲೂ 4 ಸೆಲೆಕ್ಟ್ ಮಾಡ್ಬೋದು. ಹೌದಾ? ಈ ಥರ ಅಷ್ಟೇ. ಹೌದಾ? ಮತ್ತೆ ಇಲ್ಲಿ ಇಂಟು ಬರಿಬೋದು, ಇದಾದರೂ ಮಾಡ್ಬೋದು, ಆರ್ ಇದಾದರೂ ಮಾಡ್ಬೋದು, ಆರ್ ಇದಾದರೂ ಮಾಡ್ಬೋದು, ಅಥವಾ ಇದನ್ನಾದರೂ ಮಾಡ್ಬೋದು. ಹೌದಾ? ಎರಡು ಮಾಡ್ಕೊಳ್ಳೇಬೇಕಂತ ಏನಿಲ್ಲ. ಹಾಗೆ ಏನು ಬರ್ತಾ ಇದೆ ಆನ್ಸರ್ 13C4 ಪ್ಲಸ್ 13C4, ಆ ಥರ 4 ಟೈಮ್ಸ್ ಇರುತ್ತೆ. ಅದಕ್ಕೆ 4 ಇಂಟು 13C4 ಬರುತ್ತೆ ಅಷ್ಟೇ. ಹೌದಾ? ಇದು ಫಸ್ಟ್ ಒನ್. ನೋಡಿ, ಹಾಗಾದ್ರೆ ಸೆಕೆಂಡ್ ಒನ್ನ ಕೇರ್ಫುಲ್ಲಾಗಿ ಬರೀಬೇಕು. ಸೆಕೆಂಡ್ ಒನ್ ನೋಡಿ, 4 ಕಾರ್ಡ್ ಬಿಲಾಂಗ್ಸ್ ಟು 4 ಡಿಫ್ರೆಂಟ್ ಸೂಟ್ಸ್ ಅಂತ ಹೇಳಿದ್ದಾರೆ. 4 ಡಿಫ್ರೆಂಟ್ ಸೂಟ್ ಅಂತ ಹೇಳಿದೆ. ಇಲ್ಲಿ ಏನಾಗಿರುತ್ತೆ, ಎಲ್ಲದಲ್ಲೂ ಒಂದೊಂದು ಇರಬೇಕು. ಹೌದಾ? ಅಂದರೆ ಹಾರ್ಟಲ್ಲಿ ಒಂದು, ಡೈಮಂಡಲ್ಲಿ ಒಂದು, ಕ್ಲಬ್ಬಲ್ಲಿ ಒಂದು, ಮತ್ತು ಸ್ಪೇಡಲ್ಲೊಂದು. ನೋಡಿ, ಇಷ್ಟು ಮಾಡಿದರೆ ಮಾತ್ರ ನಮ್ಮ 4 ಕಾರ್ಡ್ ಇರುತ್ತಾನೆ. ಹಾಗಾದ್ರೆ ಇಷ್ಟು ಮಾಡಿದರೆ ಅಂತ ಹೇಳಿದರೆ ಇಷ್ಟನ್ನು ಏನು ಮಾಡ್ಕೋಬೇಕು, ನಾವಲ್ಲಿ ಮಲ್ಟಿಪ್ಲೈ ಮಾಡ್ಕೊತ ಹೋಗ್ಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ನೋಡಿ, ನಾವು ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ 4 cards, ಹೌದಾ, ಬಿಲಾಂಗ್ಸ್ ಟು 4 ಡಿಫ್ರೆಂಟ್ ಸೂಟ್ಸ್. ಹೌದಾ? ಈಸ್ ಏನು ಬರೀಬೋದು ನಾವು, ಎಲ್ಲದನ್ನು ಮಲ್ಟಿಪ್ಲೈ ಮಾಡ್ಬೇಕು ತಾನೆ. 13C1 ಇಂಟು 13C1 ಇಂಟು 13C1 ಇಂಟು 13C1. ಹೌದಾ?
ಯಾಕಂದರೆ ಹಾರ್ಟ್ 13 ಇರುತ್ತೆ, ಅದನ್ನು ಒಂದು ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಈ ಥರ ಬರ್ಕೊಂಡಿದ್ದೀವಿ ಅಷ್ಟೇ. ಅಂದರೆ ಇದೇನಾಗುತ್ತೆ 13C1 ಹೋಲ್ ಪವರ್ 4 ಆಗುತ್ತೆ, ಅಥವಾ 13 ಪವರ್ 4 ಬರುತ್ತೆ ಅಷ್ಟೇ. ಹೌದಾ? 13 × 13 × 13 × 13 ಮಾಡ್ಕೊಂಡ್ರೆ ಬರುತ್ತೆ ಆನ್ಸರ್. ನೆಕ್ಸ್ಟ್ ನೋಡಿ ಥರ್ಡ್ ಒನ್. 4 ಕಾರ್ಡ್ಸ್ ಆರ್ ಫೇಸ್ ಕಾರ್ಡ್ ಅಂತ ಹೇಳಿದ್ದಾರೆ. 4ಕ್ಕೆ 4 ಏನಾಗಿರ್ಬೇಕು ನಮಗೆ? ಫೇಸ್ ಕಾರ್ಡ್ ಆಗಬೇಕು. ನಮಗೇನು ಗೊತ್ತಿರೋದು? ವಿ ನೋ ದಟ್ ದೇರ್ ಆರ್ 12 ಫೇಸ್ ಕಾರ್ಡ್ಸ್. ಹೌದಾ? ಇದು ನಮಗೆ ಗೊತ್ತಿದೆ ಅಲ್ಲ? ಹಾರಿಲಿ ನಾವು number of ways of selecting 4 cards and all are ಏನಂತ ಬರೀಬೇಕು? all are face cards is 12 ಅಲ್ಲಿ 4 ಸೆಲೆಕ್ಟ್ ಮಾಡಬೇಕಷ್ಟೇ. ಅಂದರೆ 12C 4 ಬರುತ್ತಷ್ಟೇ. ಹೌದಾ? ನೆಕ್ಸ್ಟ್ ಫೋರ್ತ್ ಒನ್. 2 ಆರ್ ರೆಡ್ ಆ್ಯಂಡ್ 2 ಆರ್ ಬ್ಲ್ಯಾಕ್ ಆಗಿರ್ಬೇಕು. ಅಂದರೆ ಈ ಥರ 2 ರೆಡ್ ಇರಬೇಕು, 2 ಬ್ಲ್ಯಾಕ್ ಇರಬೇಕು. ಹೌದಾ? ಅಂದರೆ 2 ರೆಡ್ ಕಾರ್ಡ್ಸು, 2 ಬ್ಲ್ಯಾಕ್ ಕಾರ್ಡ್ಸ್. ನೋಡಿ ಎರಡೂ ಮಾಡ್ಬೇಕು ತಾನೆ? ಹಾಗಾದ್ರೆ ಡೈರೆಕ್ಟಾಗಿ ಬರೀಬೋದಲ್ಲ ನಾವು. ನಂಬರ್ ಆಫ್ ವೇಸ್ of selecting 4 cards such that 2 are red and 2 are black, such that 2 are red and 2 are black is ಏನು ಬರ್ಬೋದು? ಟೋಟಲ್ ರೆಡ್ ಕಾರ್ಡ್ಸ್ 26 ಇರುತ್ತಲ್ಲ, 26 ಅಲ್ಲಿ 2 ಸೆಲೆಕ್ಟ್ ಮಾಡಬೇಕು. ಅಂದರೆ 26C2 ಇಂಟು 26 ಬ್ಲ್ಯಾಕ್ ಇರುತ್ತಲ್ಲ, ಅದಕ್ಕೆ 26C2. ಹೌದಾ? ಇಷ್ಟು ಬರುತ್ತೆ ನೋಡಿ. ಎರಡನ್ನೂ ಮಲ್ಟಿಪ್ಲೈ ಮಾಡಬೇಕು, ಯಾಕಂದರೆ ಎರಡೂ ಮಾಡಿದರೆ ಮಾತ್ರ ನಮ್ಮ ಹತ್ರ 4 ಕಾರ್ಡ್ಸ್ ಇರುತ್ತೆ. ಹೌದಾ? ಇದು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. ಅಂದರೆ 26C2 ಹೋಲ್ ಸ್ಕ್ವೇರ್ ಬರುತ್ತೆ. ಹೌದಾ? 26 × 25/2 ಇಂಟು 1 ಮಾಡ್ಕೊಳ್ಳಿ. 13 × 25 ಹೋಲ್ ಸ್ಕ್ವೇರ್ ಮಾಡಿಕೊಂಡ್ರೆ ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ಹೇಗಂದ್ರೆ ಫಿಫ್ತ್ ಒನ್ ನೋಡಿ, ಅದು ಈಸಿ ಇದೆ. ಫಿಫ್ತ್ ಒನ್, ಕಾರ್ಡ್ಸ್ ಆರ್ ಆಫ್ ಸೇಮ್ ಕಲರ್ ಅಂತ ಹೇಳಿದ್ದಾರೆ. ಅಂದರೆ 4ಕ್ಕೆ 4 ರೆಡ್ ಇರಬೇಕು, ಇಲ್ಲಾಂದರೆ 4ಕ್ಕೆ 4 ಬ್ಲ್ಯಾಕ್ ಇರಬೇಕು. ಹೌದಾ? ಅಂದರೆ ಈಗ ನಾವಿಲ್ಲೇನು ಮಾಡ್ಕೋಬೋದು? 4 ರೆಡ್ ಕಾರ್ಡ್ಸ್ ಮಾಡ್ಬೋದು, ಆರ್ 4 ಬ್ಲ್ಯಾಕ್ ಕಾರ್ಡ್ಸ್ ಮಾಡ್ಬೋದು. ನೋಡಿ ಯಾವ್ದಾರು ಒಂದು ಮಾಡ್ಕೋಬೇಕು ತಾನೆ, ಅದಕ್ಕೆ ಇಲ್ಲಿ ಆ್ಯಡ್ ಮಾಡ್ಬೇಕಷ್ಟೇ. ಇಲ್ಲಿ ಹಾಗಾದ್ರೆ ಇಲ್ಲಿ ಏನು ಬರ್ಕೋತೀವಿ ನಾವು? ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ 4 ಕಾರ್ಡ್ಸ್ such that cards are of same color is ಏನು ಬರೀಬೋದು? ಟೋಟಲ್ 26 ರೆಡ್ ಕಾರ್ಡ್ ಇರುತ್ತೆ, ಅದ್ರಲ್ಲಿ 4 ಸೆಲೆಕ್ಟ್ ಮಾಡಬೇಕು. 26C4 ಅಥವಾ ಬ್ಲ್ಯಾಕ್ ಅಲ್ಲಾದರೂ 4 ಸೆಲೆಕ್ಟ್ ಮಾಡೋದು. 26C4 ನೋಡಿ, ಇಲ್ಲಿ ಪ್ಲಸ್ ಬರಿತಾ ಇದ್ದೀವಿ, ಕೇರ್ಫುಲ್ಲಾಗಿ ಬರೀಬೇಕು. ಅಂದರೆ ಆನ್ಸರ್ ಇದು 2 × 26C4 ಬರ್ತದೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೋದು ಅಥವಾ ಕಾಂಬಿನೇಷನಲ್ಲೇ ಬರೀಬೋದು. ಆಯ್ತಲ್ಲ? ನೋಡಿ ಇಷ್ಟು ಐಡಿಯಾ ಯೂಸ್ ಮಾಡೋಂಥದ್ದು ಕೇಳ್ಬೋದು ಕಾರ್ಡ್ಸಲ್ಲಿ, ಅದಕ್ಕೆ ಗೊತ್ತಿರಬೇಕು. ಹೌದಾ? ಅಂದರೆ ಅಲ್ಲಿ ಕಾರ್ಡ್ಸಿಂದ ಬರ್ಕೊಂಡಿದ್ವಲ್ಲ, ಅಷ್ಟು ಪರ್ಫೆಕ್ಟಾಗಿ ಗೊತ್ತಿತ್ತು ಅಂದರೆ ಇದನ್ನ ಈಸಿಯಾಗಿ ಮಾಡ್ಕೋಬೋದು. ಆಯ್ತಲ್ಲ? ನೋಡಿ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಸ್ವಲ್ಪ ಡಿಫ್ರೆಂಟ್ ಇದೆ ಚಾಪ್ಟ್ರು. ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹೌದಾ? ಈಗ ನೋಡಿ ಒಂದು 2-3 ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಮತ್ತೊಂದು ಸಲ ವೀಡಿಯೋ ನೋಡ್ತಾ ಇರಿ. ವೀಡಿಯೋ ನೋಡ್ಕೊಂಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊತಾ ಇರಿ. ಹೌದಾ? ಮತ್ತು ಇಂಪಾರ್ಟೆಂಟ್ ಚಾಪ್ಟರ್ ಕೂಡ. ಪರ್ಮಿಟೇಷನಿಂದ ಎಷ್ಟೊಂದು ಸಲ ಎಕ್ಸಾಮಿಗೆ 3 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಕಾಂಬಿನೇಷನಿಂದ ಎಕ್ಸಾಮಿಗೆ ಜಾಸ್ತಿ 5 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಇರುತ್ತೆ. ಆಯ್ತಲ್ಲ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬೇರೆ ಚಾಪ್ಟರ್ ಸ್ಟಾರ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು.